ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾವು ಕೂಡ ಚೆನ್ನಾಗಿದ್ದೀವಿ. ಈ ಚಾನೆಲ್ನ ಇವಾಗ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಇವತ್ತು ಸಾಯಂಕಾಲನ ವಿಡಿಯೋ ಮಾಡತ್ತೀನಿ ನೋಡ್ರಿ. ಇದು ಸ್ವಲ್ಪ ವಿಡಿಯೋ, ನೆಕ್ಸ್ಟ್ ನಿಮಗೆ ಮಾರ್ನಿಂಗ್ದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ನಿ, ಯಾಕಂದ್ರೆ ಈ ವಿಡಿಯೋ ನೋಡ್ರಿ ನಿಮಗೆ ಪೂರ ಗೊತ್ತಾಗೈತಿ. ಸಂಜೆ ಗಡಿಸಿ ನಮ್ಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು. ಭಾಳ ದಿನ ಆಗಿತ್ತು ಗೋಬಿ ಮತ್ತು ಈ ಪಾನಿಪುರಿ ಎಲ್ಲ ತಿಂದು. ಹುಡುಗರು ಹೋಗೋಣ ಅನ್ನಕತ್ತಿದ್ರೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗೋದವ, ಸ್ವಲ್ಪ ಹೋಗಿ ಬಂದ್ರೆ ಅದು ಹೊರಗೆ ಅಂತೇಳಿ ಕರ್ಕೊಂಡು ಹೊಂಟಿದ್ವಿ. ನಮ್ಮ ಮನೆ ಬಾಜುಕ್ದವ್ರ ನಾವು ಕೂಡಿಸಿ ನಡ್ಕೋತನ ಹೊಂಟಿದ್ವಿ. ಹಂಗೆ ಒಂದು ವಾಕೂ ಆಗ್ತೈತಿ. ಮನ್ಯಾಗನ ಮಷಿನ್ ಮೇಲೆ ಕುಂದ್ರೋದನ ಅಂದ್ರೆ ಒಂದು ಸ್ವಲ್ಪ ವಾಕಿಂಗು ಬೇಕಾಕೈತಲ್ರಿ. ಸೊ ಹಂಗಾಗಿ ವಾಕಿಂಗ್ ಮಾಡ್ಕೋತ ಹೋದ್ರೆ ಆಯ್ತು ಅಂತೇಳಿ ಹೊಂಟಿದ್ವಿ. ದಿನ ಬರ್ತೀವಿ. ನಾ ಚಿನ್ನದ ಬಿಟ್ಟು ಎಲ್ಲರಿಗೂ ಕೊಟ್ಟೆನು ಖರೆ ಪೂರನೇ ಬೇಕಾಯ್ತು. ಮತ್ತೆ ಸುಕ್ಕ ಅಂತ ಹೇಳಬೇಕಿತ್ತು ಅವ್ರಿಗೆ. ಕೊಡ್ತಾರ ಆಮೇಲೆ ಒಂದು ಗೋಬಿ ಮತ್ತು ಪಾನಿಪುರಿ ತಿಂದು ಹಂಗೆ ಸ್ವಲ್ಪ ಮುಂದೆ ಬಂದಿದ್ವಿ. ಕಾರ್ ಬಡ್ಡ್ಯಾಗ ಒಂದು ಬೆಕ್ಕಿನ ಮರಿ ಕೂತು ಒದ್ರಾತಿತ್ತು. ಯಾರೋ ಸಾಕಿದ್ದನ್ನು ಅದು ಬಿಟ್ಟು ಹೋಗಿದ್ರು ಅನಿಸ್ತತಿ. ಪಾಪ ಭಾಳ ಒದ್ರಾಕತ್ತಿತ್ತನ್ನ ಅದು ಇನ್ನೇನಾದ್ರೂ ಗಾಡಿ ಅಥವಾ ಹಾದ ಸಾಯ್ತೈತೆ ಅಂಥೇಳಿ ಅದನ್ನು ಕರ್ಕೊಂಡು ಮನೆ ಕಡೆ ಹೊಂಟೇವಿ ನಾವು. ಹಾಲು ಕುಡಿತೀಯ ನೋಡಿ. ಅದಕ್ಕೆ ಫುಲ್ ಹಸುವಾಗಿತ್ತ. ತಂದು ಹಾಲು ಹಾಕಿ ಅವತ್ತು ರಾತ್ರಿ ಮನ್ಯಾಗ ಇತ್ತಲ್ಲ, ಅಷ್ಟಕ್ಕನ ಎಷ್ಟು ರೂಢ ಆಗಿಬಿಡ್ತಂದ್ರೆ ಮೈ ಮೇಲೆಲ್ಲ ತಾನೇ ಹಿಂಗೆ ನಾವು ಕೂತ್ರು ಬಂದು ಹಿಂಗೆ ಮ್ಯಾಲೆ ಕುಂದ್ರೋದು. ಬಹುಶಃ ಇದು ಎಲ್ಲೂ ಸಾಕಿದ್ದನ್ನು ಇತ್ತು ಅನ್ನಿಸ್ತೈತಿ. ಯಾಕೆ ಬಿಟ್ಟು ಹೋಗಿದ್ರು ಏನೋ ಗೊತ್ತಿಲ್ಲ. ಅವ್ರು ನಮ್ಮ ಜೊತೆ ಬಂದಿದ್ರಲ್ಲ, ನಮ್ಮ ಮನೆ ಬಾಜುಕ್ನವ್ರು, ಅವರು ಕೂಡ ಇಬ್ಬರು ಮನ್ಯಾಗ ಇಟ್ಕೊಳ್ಳೋಣ ಅಂಥೇಳಿ ತೊಗೊಂಬಂದ್ರೆ. ಅವ್ರ ಮನ್ಯಾಗ ಸ್ವಲ್ಪ ದಿನ ನಮ್ಮ ಎರಡೂ ಕಡೆ ತಿರುಗಾಡ್ಕೊತಿರ್ತೈತೆ ಅಂಥೇಳಿ ತೊಗೊಂಬಂದ್ವಿ. ಅದ್ರ ಭಾಳ ಶಾಣೆ ಐತಿ ಇದು, ಹೆಂಗೆ ಮೈ ಮೇಲೆ ಬಂದು ಕುಂದಿರ್ತೈತೆ ಅಂದ್ರೆ ನಂಗಾರ ಭಾಳ ಇಷ್ಟ ಆಯಿತು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಸ್ಟಾರ್ಟ್ ಆಗಿ ಭಾಳೊತ್ತಾಯಿತು, ಈಗ ವೆಲ್ಕಮ್ ಮಾಡತ್ತೇನೆ, ಬೇಸರ ಮಾಡ್ಕೋಬೇಡ್ರಿ. ಇವತ್ತು ನಿನ್ನೆ ಸ್ವಲ್ಪ ಸಂಜೆಗಷ್ಟೇ ವಿಡಿಯೋ ಮಾಡಿದ್ನಲ್ಲ, ಅದನ್ನು ಫಸ್ಟ್ ಹಾಕಿದ್ನಿ. ಇನ್ನು ಅಷ್ಟು ಪಿಕೋಪಾಲ್ ಮಾಡುವುದ ನೋಡ್ರಿ, ಅವನ್ನೆಲ್ಲ ಇವತ್ತು ಪಿಕೋಪಾಲ್ ಮಾಡಬೇಕು. ಆಲ್ರೆಡಿ ಒಂದು ಲೆಹೆಂಗಾ ಹೊಲ್ದಿದ್ದೀನಿ ನಾನು, ಅದು ಚಂದ ಭಾಳ ಅನ್ಸತ್ತಿತ್ತು ನನಗೆ. ಸ್ವಲ್ಪ ನಿಮಗೂ ತೋರಿಸ್ಬೇಕು. ಮತ್ತು ಇನ್ನೊಂದು ಸ್ವಲ್ಪ ಇವು ಇಂಥವು ಮುಟ್ಟ ಹಚ್ಚಿರಿ ಅಂದಿದ್ರು ಅವ್ರು. ಇದು ಬರ್ತದೆ ನೋಡ್ರಿ ಇಂಥವು, ಈ ಟೈಪ್ದಾಗ. ಅದ್ರಾಗ ಈ ಕಲರ್ ಹಚ್ತೀನಿ ಅದಕ್ಕೆ. ಲೈಕ್ ನೋಡ್ರಿ ಈ ಕಲರ್ ಅದಕ್ಕೆ ಬಾರ್ಡ್ರ್ ಬಂದೈತಿ. ಅದು ಬಾರ್ಡ್ರಿಗೆ ಮ್ಯಾಚ್ ಆಗ್ತಾವ ಅಂಥೇಳಿ ಈ ಕಲರ್ ಹಚ್ಬೇಕಂತೇಳಿ ಹಚ್ಚತ್ತೇನೆ. ಅದು ಲೆಹೆಂಗಾ ಮಸ್ತ್ ಕಾಣತಿತ್ತು. ಒಂದು 10-15 ವರ್ಷದ ಹಿಂದತ್ತು ಮದುವೆಯಾಗ ಓಡಿಸಿದ್ರಲ್ರಿ ಮಡಿ ಅಂಥೇಳಿ ನನ್ನ ಸಾಡಿ ಕಲೆಕ್ಷನ್ ಒಳಗೆ ಒಂದು ತೋರ್ಸೇನೆ ನೋಡ್ರಿ. ಅಂಥ ಸಾಡಿ ನಾನು ಇವಾಗ ಅದನ್ನು ಯಾರು ಉಟ್ಕೊಳ್ಳೋಂಗಿಲ್ಲ. ಭಾಳ ವಜನೂ ಇರ್ತೈತಿ, ಅದು ಭಾಳ ದಿಪ್ಪೂ ಇರ್ತೈತಿ. ಅವ್ನು ಯಾರು ಉಟ್ಕೊಳ್ಳೋಂಗಿಲ್ಲ. ಈಗ ಹೆಣ್ಣು ಹುಡುಗಿಯರು ಇದ್ರಂದ್ರೆ ಅವ್ರಿಗೆ ಲೆಹೆಂಗಾ ಅಥವಾ ಹೊಲಿಸಿರ ಅದ್ರೊಳಗೆ ಭಾಳ ಚಂದ ಕಾಣಿಸ್ತಾವೆ. ನನ್ನ ಸಾಡಿ ಕೂಡ ಅದನ್ನು ನನ್ನ ಮಗಳಿಗೆ ಹೊಲಿಬೇಕಂತಲೇ ಇಟ್ಟಿದ್ದೀನಿ. ಅಂಥತನ ಸೇಮ್, ಸ್ವಲ್ಪ ಕಲರ್ ಚೇಂಜ್ ಐತೆ ಅದು. ಈಗ ನಿಮಗೆ ತೋರಿಸ್ತೀನಿ. ಇದು ಬ್ಲೌಸ್ ರೆಡಿ ಮಾಡೀನಿ. ಇಲ್ಲಿ ಇಟ್ಕೊಂಡು ನನ್ನ ಮುಂದೆ ಹೊಲಿಯಾಕೆ ಅದನ್ನ ಇವನ್ನ ಹಚ್ಬೇಕಂತೇಳಿ ಇಟ್ಕೊಂಡು ಕೂತೀನಿ. ಇವನ್ನ ಹಚ್ಚಿ ಪೂರ್ತಿ ಲೆಹೆಂಗಾ ಹೆಂಗಾಗೈತಿ ಅಂಥೇಳಿ ತೋರಿಸ್ತೀನಿ. ಮತ್ತು ಅದಕ್ಕೆ ರೇಟ್ ಎಷ್ಟು ತೊಗೊಂಡು ಅಂತಲೂ ಹೇಳ್ತೀನಿ ಇದು ವಿಡಿಯೋದಾಗನ. ಲೆಹೆಂಗಾ ಹೊಲಿಯಾಕತ್ತು ಎಷ್ಟು ತೊಗೋತೀನಿ ಮತ್ತು ನೀವು ಆಲ್ರೆಡಿ ಒಂದು ನೋಡಿರ್ಬೋದು. ನೀವು ಬ್ಲ್ಯಾಕ್ ಕಲರ್ ಒಂದು ಲೆಹೆಂಗಾ ಹಾಕಿದ್ನ ಸಣ್ಣ ಹುಡುಗರಿಗೆ, ಅಂಥವಕ್ಕೆಲ್ಲ 400-500 ತನಕ ತೊಗೋತೀನಿ. ಸ್ವಲ್ಪ ಎಷ್ಟು ಏಜಿಗೆ ತಕ್ಕಂಗೆ ಇರ್ತಾವಲ್ಲ, ಹಾಗಾಗಿ ಅಷ್ಟು ತೊಗೋತೀನಿ. ಈ ಲೆಹೆಂಗಕ್ಕೆ ಎಷ್ಟು ತೊಗೋತೀನಿ, ಇದನ್ನು ಫಸ್ಟ್ ಹೆಂಗೆ ರೆಡಿ ಮಾಡೇನಿ ಅಂತ ಹೇಳಿ ತೋರಿಸ್ತೇನೆ ರೀ ಪೈಲಿ. ಇವಾಗ ಇದನ್ನು ನೋಡ್ರಿ, ಬ್ಲೌಸ್ ರೆಡಿ ಮಾಡೇನಿ. ಇಲ್ಲೇ ಹಚ್ಚೋದೈತಿ. ಇಲ್ಲಿ ಈ ಥರ ನೆಕ್ಕಿಗೆ ಹಚ್ಚೋದಿತ್ತು. ಅದಕ್ಕೆ ಅವರು ಒಂದು ಡಿಸೈನು ಕಳಿಸಿದ್ರ. ಅದು ಬ್ಲೌಸ್ ಸೇಮ್ ಹಿಂಗೈತೆ. ಅದನ್ನು ಇದು ಸೇಮನ್ನು ರೆಡಿ ಮಾಡಿರಿ ಅಂತ ಹೇಳಿದರು. ಸೊ ಹಾಗಾಗಿ ಇವ ಮುತ್ತು ಕಾಸ್ಟ್ಲಿ ಭಾಳ ಇರ್ತಾವೆ. ಅದಕ್ಕೆ ಸ್ವಲ್ಪ ಈಗ ಆರಿ ವರ್ಕ್ ಬ್ಲೌಸಿಗೆ ಅಥವಾ ಹಚ್ತಾರೆ ನೋಡ್ರಿ, ಇಲ್ಲಿ ತೋಳತಕ್ಕ ಮುಂದೆ ಕೆಳಗಡೆ ಅಂಥವನ್ನ ಇವ ಮುತ್ತ ಒಟ್ಟ ಕಲರು ಹೋಗಂಗಿಲ್ಲ, ಏನು ಇದು ಆಗಂಗಿಲ್ಲ. ಅದಕ್ಕೆ ಇದು ಸ್ವಲ್ಪ ಕಾಸ್ಟ್ಲಿ ಅನಿಸಿರ್ಬೋದು ನಿಮಗೆ ರೇಟ್ ಹೇಳಿದ ನಂತರ. ಇದಕ್ಕೆ ಈ ಲೆಹೆಂಗಾಕ್ಕೆ ನಾನು ಪೂರ್ತಿಯಾಗಿ 1200 ರೂಪಾಯಿ ತೊಗೊಂಡೇನಿ ಸ್ಟಿಚ್ ಮಾಡಿದ್ದಕ್ಕೆ. ಮತ್ತು ಇವ ಮುತ್ತಿಗೆ ಎಲ್ಲ ಕೂಡ್ಸೇನ. ಇಲ್ಲಿ ನೆಕ್ಕಿಗೆಲ್ಲ ಹಚ್ಬೇಕಲ್ರಿ, ಒಂದು ಫುಲ್ ಪಾಕೆಟ್ ಅಂದ್ರೆ ಇದು ಅದ. ಒಂದು ಪಾಕೆಟ್ ಮ್ಯಾಲೆ ಒಂದು ಸ್ವಲ್ಪ ಮುತ್ತು ಹತ್ತಿದ್ದು ಇದಕ್ಕೆ.
ತೋಳಿಗೆಲ್ಲ ಪೂರ ಇಲ್ಲಿ ತೋಳಿಗೆಲ್ಲ ಹಚ್ಚಬೇಕಿತ್ತು. ಇಲ್ಲಿ ನೆಕ್ಕಿಗೆಲ್ಲ ಪೂರ ಹಚ್ಚೋದಿತ್ತು. ಅದು ಡೀಪ್ ನೆಕ್ಕಿತ್ತು. ಹಿಂಗೆ ಇದು ತ್ರಿಕೋನ ಟೈಪ್ ಇತ್ತಿದ ನೆಕ್ಕ. ಇಲ್ಲಿ ತೋರ್ಸತ್ತೆ ನೋಡಿರಿ, ಈ ಥರ ಒಂದು ಅರ್ಧ ಇಂಚಿಗೆ ಒಂದೊಂದು ಹಚ್ಚಬೇಕಾಗಿತ್ತು. ಇದನ್ನ ಹಚ್ಬೇಕಾರೆ ಒಂದು 2 ತಾಸು ತೊಗೋತು ನನಗೆ, ತೋಳಿಗೆ ಮತ್ತು ಇಲ್ಲಿ ಎಲ್ಲ ಹಚ್ಬೇಕಾರೆ. ನಮ್ಮ ಸೈಡೆಲ್ಲ ಇವು ಬುಟಿಕತ್ತು ಅದಾವ. ನಾವು ಆರಿ ವರ್ಕ್ ಕಲಿಯಾಕನ ನಾವು ಅಲ್ಲೇ ಹೋಗ್ತಿದ್ವಿ. ಒಂದು ಬುಟಿಕ್ ಐತಿ ಇಲ್ಲಿ. ಅಲ್ಲೆಲ್ಲ ರೇಟ್ ಕೇಳಿದ್ರೆ ನಿಮ್ಗೆ ಇದು ಅನಿಸುತ್ತೆ. ಯಾಕಂದ್ರೆ ಪ್ಲೇನ್ ಇಂಥವು ಲೆಹೆಂಗಾ ಅಷ್ಟೇ, ಇವು ಮುತ್ತು ಏನೂ ಹಚ್ಚಲಾರ್ದನ 2,000 ರೂಪಾಯಿ ಮ್ಯಾಲೆ ತೊಗೋತಾರೆ ಜಸ್ಟ್ ಲೆಹೆಂಗಾ ಹೊಲಿಯಾಕನ. ಇದು ಪೂರ್ತಿ ಕೊಳ್ಳ ಮತ್ತು ಇಲ್ಲಿ ತೋಳಿಗೆ ಹಚ್ಚಿ ನೋಡಿರಿ. ಈ ಥರ ಹಚ್ಚಿದ ನಂತರ ಲೆಹೆಂಗಾ ನೋಡಿರಿ ಪ್ಲೇಟಿಂಗ್ ಮಾಡಿ ಅದಕ್ಕೆ ಇಸ್ತ್ರಿ ಮಾಡಿ ಈಗ ಬುಟಿಕ್ ಒಳಗೆ ಹೊಲಿತಾರಲ್ಲ ಹಂಗನ ಸೇಮ್ ಆಗಿತ್ತಿದ. ಅವ್ರಿಗೂ ಭಾಳ ಮನಸ್ಸಿಗೆ ಬತ್ತು. ಏನೂ ರೇಟ್ ಇಷ್ಟ ಐತ್ರಿ ಅಷ್ಟು ಐತ್ರಿ ಏನೂ ಅನ್ನಲಿಲ್ಲ. ಪಾಪ 1,200 ರೂಪಾಯಿ ಹೇಳಿದ ತಕ್ಷಣ ಕೊಟ್ಬಿಟ್ರು. ನಾ ಹೈಯೆಸ್ಟ್ ನನ್ನ ಟೇಲ್ರಿಂಗ್ ಜೀವನದಾಗ ಹೈಯೆಸ್ಟ್ ಪೇಮೆಂಟ್ ರೊಕ್ಕ ತೊಗೊಂಡೇನೆ ಅಂದರೆ ಇದಕ್ಕನ ರೀ. ಅವರು ಹೇಳಿರ್ಬಿಟ್ರಿ ಇಂಥವು ತೊಗೊಳ್ತಾರ್ರಿ 2,000 ರೂಪಾಯಿ ಮ್ಯಾಲೆ ತೊಗೋತಾರ್ರಿ, ನಿಮ್ದು ಅದೇನಿಲ್ಲ ತೊಗೋರಿ ಅಂತ ಕೊಟ್ಟು ಹೋದರು. ಹಿಂಗೆ ತಿಳುವಳಿಕೆ ಇದ್ದವ್ರ, ಗೊತ್ತಿದ್ದವ್ರ, ಅದ್ರದ್ದು ಡ್ರೆಸ್ ಬೆಲೆ ಹೊಲಿಗೆ ಬೆಲೆ ಗೊತ್ತಿದ್ದವ್ರ ತೊಗೋರಿ ನಡಿತೈತಿ ಅಂತಾರೆ. ಒಬ್ಬೊಬ್ರಿಗೆ ಏನೂ ಗೊತ್ತಿರಂಗಿಲ್ಲ ನೋಡ್ರಿ, ಅವರು ಸ್ವಲ್ಪ ಕಾಡಿಸ್ತಾರೆ. ಅಂಥವ್ರು ಇರ್ತಾರಲ್ಲ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ. ಈ ವಿಡಿಯೋಕ್ಕಿಂತಲೂ ಇದರಲ್ಲಿ ಹೆಂಗೆ ಐತೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಇದಕ್ಕೆ ನಾ ತೊಗೊಂಡಿದ್ದು ರೇಟ ಬರೋಬ್ಬರಿ ಐತೆನಾ ಅದನ್ನು ಕೂಡ ಹೇಳ್ರಿ. ಇದೇ ಥರ ಲೆಹೆಂಗಾ, ಫ್ರಾಕ, ಬ್ಲೌಸ್ ಆಗಿರ್ಬೋದು, ಸಾರಿ ಹೊಸ ಥರ ಯಾವ್ಯಾವ ಸಾರಿ ಬಂದಿದ್ದು ಅಂದ್ರೆ ಅವ್ರದ್ದು ವಿಡಿಯೋ ಮಾಡೋದಾಗಲಿ ಮಾಡ್ತಿರ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮತ್ತು ವಿಡಿಯೋನ ಹಾಕಿದಾಗ ನೋಟಿಫಿಕೇಷನ್ ಬರ್ತದೆ. ಮತ್ತು ನಿಮಗೂ ಒಂಥರ ಈ ಸಾಡಿ ಈ ಥರ ಹೊಲಿಸಿದ್ರೆ ಚೆಂದ ಕಾಣಿಸುತ್ತೆ ಅಂತ ಹೇಳಿ ಒಂದು ಐಡಿಯಾಸ್ ಬರ್ತಾವೆ ಅಂತ ಹೇಳಿ ಅನ್ನೋ ಉದ್ದೇಶದಿಂದ ನಾನು ಈ ಥರದ್ದು ಎಲ್ಲ ವಿಡಿಯೋನ ಹಾಕ್ತಾ ಇರ್ತೀನಿ. ಅದಕ್ಕೆ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಫ್ರೀ ಐತಲ್ವ, ಫ್ರೀಯಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಹೊಸತನದ ಜೊತೆಗೆ. ಬಾಯ್ ಫ್ರೆಂಡ್ಸ್.